ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಕೊನೆಗೂ ವಕ್ಫ್ ಅತಿಕ್ರಮಣಕ್ಕೆ ಮೋದಿಜಿ ಸರ್ಕಾರ ತಿಲಾಂಜಲಿಯನ್ನ ಇಟ್ಟಿದೆ. ಲೋಕಸಭೆಯಲ್ಲಿ ಇವತ್ತು ಮಂಡಿಸಲಾದಂತಹ ವಕ್ಫ್ ತಿದ್ದುಪಡಿ ಮಸೂದೆ 2024ರಲ್ಲಿ ವಕ್ಫ್ ಕಾಯ್ದೆಯಲ್ಲಿ ಇದ್ದಂತಹ ಒಂದು ಕ್ರೂರ ಸೆಕ್ಷನ್ 40 ತೆಗೆದು ಹಾಕಲಾಗಿದೆ, ತೆಗೆದು ಬಿಸಾಡ್ಬಿಟ್ಟಿದ್ದಾರೆ. सबसे ड्रैकोनियन प्रोविजन इस एक्ट में था तो सेक्शन 40 था. सेक्शन 40 के तहत वक्फ बोर्ड, आप लोग बार बार कहते हैं ना, ऐसा नहीं है, ऐसा ही है. सेक्शन 40 में किसी भी जमीन को आप वक्फ प्रॉपर्टी डिक्लेयर कर देता था, वो प्रॉपर्टी को हमने हटा दिया है. वो कोई भी जमीन को वक्फ प्रॉपर्टी डिक्लेयर करके फिर किसी गरीब के लिए नहीं करना है. वो लोग, कुछ लोग, चंद लोग अपने के लिए, अपने फायदा के लिए इस्तेमाल. ಇನ್ನು ಮುಂದೆ ಇದು ಕೇವಲ ಇತಿಹಾಸ ಆಗಿ ಉಳ್ಕೊಳ್ಳೋದಿದೆ. ಯಾಕೆ ಸೆಕ್ಷನ್ 40 ಕ್ರೂರ? ಯಾಕೆ ಅಂದ್ರೆ ವಕ್ಫ್ ಕಾಯ್ದೆ ಸೆಕ್ಷನ್ 40 ಅಡಿಯಲ್ಲಿ ಒಂದು ಆಸ್ತಿಯನ್ನ ಬಂದು ಇದು ವಕ್ಫ್ ಆಸ್ತಿ ಅಂತ ನಿರ್ಧಾರ ಮಾಡೋದಕ್ಕೆ ಅಲ್ಲಿ ವಕ್ಫ್ ಮಂಡಳಿಗೆ ಅಧಿಕಾರ ಇತ್ತು. ನ್ಯಾಯಾಲಯಗಳಿಗೆ ಅಲ್ಲಿ ಯಾವುದೇ ಪಾತ್ರವನ್ನು ವಹಿಸೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಏನೇ ಇದ್ರೂ ಅಲ್ಲಿ ವಕ್ಫ್ ಮಂಡಳಿಯ ನಿರ್ಧಾರನೇ ಅಂತಿಮ. ನೀವು ನ್ಯಾಯಾಲಯದಲ್ಲಿ ಹೋಗಿ ಅಯ್ಯೋ ವಕ್ಫ್ ನಿರ್ಧಾರ ಸರಿ ಇಲ್ಲ, ಇವರೇನೋ ನಾನ್ಸೆನ್ಸ್ ಮಾಡ್ತಾ ಇದ್ದಾರೆ ಅಂತ ಅದರ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರೆ, ಯಾವುದರ ವಿರುದ್ಧ? ವಕ್ಫ್ ಬೋರ್ಡ್ ವಿರುದ್ಧ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ರೆ ನಿಮಗೆ ಅಲ್ಲಿ ಅವಕಾಶನೇ ಇರ್ತಾ ಇರಲಿಲ್ಲ, ಅದು ನಿಷೇಧ ಆಗಿತ್ತು. ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗಬೇಕು ಅಂತ ಹೇಳಿದ್ರೆ 1995ರ ವಕ್ಫ್ ಬೋರ್ಡ್ನ ಸೆಕ್ಷನ್ 40ರ ಪ್ರಕಾರ ವಕ್ಫ್ ಬೋರ್ಡೇ ಪೊಲೀಸು, ವಕ್ಫ್ ಬೋರ್ಡೇ ಲಾಯರು, ವಕ್ಫ್ ಬೋರ್ಡೇ ಇಲ್ಲಿ ಜಡ್ಜ್ ಆಗಿತ್ತು. ಇಲ್ಲಿ ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ. ವಕ್ಫ್ ಬೋರ್ಡ್ ವೃತ್ತದೊಳಗೆ ಇರೋದೆಲ್ಲ ನನ್ನದೇ ಅಂತ ಮೆರಿತಾ ಇದ್ರು. ಆದರೆ ಮೋದಿಜಿ ಬಂದು ನಾನು ಬರೋವರೆಗೂ ಮಾತ್ರ ನಿಮ್ಗಳ ಹವಾ, ನಾನು ಬಂದ ಮೇಲೆ ನಂದೇ ಹವಾ ಅಂತ ಅದನ್ನ ಈಗ ತೆಗೆದು ಬಿಸಾಕಿದ್ದಾರೆ. ಈಗ ಸೆಕ್ಷನ್ 40 ತೆಗೆದು ಹಾಕಿರೋದ್ರಿಂದ ವಕ್ಫ್ ನ್ಯಾಯಮಂಡಳಿಯ ನಿರ್ಧಾರವೇ ಅಂತಿಮ ಅನ್ನುವಂತಹ ಆ ಕಾನೂನು ಇನ್ನು ಇರಲ್ಲ. ಇನ್ನು ಮುಂದೆ ರಾತ್ರೋರಾತ್ರಿ ಬಂದು ಪಾರ್ಲಿಮೆಂಟು ನಂದೇ, ವಿಧಾನಸೌಧನೂ ನನ್ನದೇ, ನಿಮ್ಮ ಮನೆನೂ ನನ್ನದೇ, ನಿಮ್ಮ ಜಮೀನೂ ನನ್ನದೇ ಅಂತ ವಕ್ಫ್ ಆಸ್ತಿ ಘೋಷಣೆ ಮಾಡೋದಕ್ಕೆ ಅವಕಾಶ ಇರಲ್ಲ. ವೀಕ್ಷಕರು, ಇವತ್ತು ಒಂದೆರಡು ವಿಡಿಯೋಗಳನ್ನು ನಾನು ನೋಡಿದೆ. ಒಂದು ವಿಡಿಯೋದಲ್ಲಿ ಮುಸ್ಲಿಂ ಹೆಣ್ಣುಮಕ್ಕಳು ಮೋದಿಜಿ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ, ವಕ್ಫ್ ತಿದ್ದುಪಡಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇನ್ನೊಂದು ವಿಡಿಯೋದಲ್ಲಿ ಮುಸ್ಲಿಂ ಗಂಡು ಮಕ್ಕಳು ಸ್ವೀಟ್ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಅಂದ್ರೆ ಅವರು ಈ ವಕ್ಫ್ ತಿದ್ದುಪಡಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಅದನ್ನ ನೋಡಿ ನನಗೆ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅವರಿಗೆ ಅರ್ಥ ಆಗಿದೆ, ವಕ್ಫ್ ಬೋರ್ಡ್ ಅನ್ನುವಂತ ಹೆಸರಲ್ಲಿ ಮುಸ್ಲಿಂ ನಾಯಕರು ಬೇಕಾದಷ್ಟು ಭೂಮಿಯ ಕಬಳಿಕೆ ಮಾಡಿ ಅವರು ಆರಾಮಾಗಿ ಬದುಕ್ತಾ ಇದ್ದಾರೆ. ಇಲ್ಲಿ ನಮಗೆ ಏನು ಮಾಡ್ತಾ ಇಲ್ಲ ಅನ್ನುವಂಥದ್ದು ಅವರಿಗೆ ಅರ್ಥ ಆಗಿದೆ. ಬಟ್ ಇದು ಎಲ್ಲರಿಗೂ ಅರ್ಥ ಆಗಬೇಕು. ಈ ಸೋಕಾಲ್ಡ್ ಮುಸ್ಲಿಂ ನಾಯಕರು, ಸೋಕಾಲ್ಡ್ ಮುಸ್ಲಿಂ ಮೌಲ್ವಿಗಳು, ಇವ್ರುಗಳು ಅಯ್ಯೋ ಬಿಡಿ, ಹೇಗೂ ನಮ್ಮವರು ಅನಕ್ಷರಸ್ಥರು ಅನ್ನೋದವ್ರಿಗೆ ಗೊತ್ತು. ಅದರ ಲಾಭವನ್ನ ತಗೊಂಡು ಅಯ್ಯೋ ವಕ್ಫ್ ತಿದ್ದುಪಡಿ ಆದ್ರೆ ಅಷ್ಟೇ ನಿಮ್ಮ ಕತೆ ಅಲ್ಲಿಗೆ ಮುಗೀತು ಅನ್ನೋ ಮಟ್ಟಕ್ಕೆ ಮುಸಲ್ಮಾನರಿಗೆ ತಲೆಗೆ ತುಂಬಿಸಿಟ್ಟಿದ್ದಾರೆ. ಇವ್ರುಗಳು ಏನು ಎತ್ತ ಗೊತ್ತಿಲ್ಲ, ರೋಡಲ್ಲಿ ಬರ್ತಾರೆ, ಬಂದ್ಬಿಟ್ಟು ಲಬಲಬು ಅಂತ ಬಡ್ಕೊಳ್ತವೆ. ನೀವೇ ಹೇಳಿ, ವಕ್ಫ್ ಹೆಸರಲ್ಲಿ ಎಷ್ಟು ಬಡ ಮುಸಲ್ಮಾನರ ಉದ್ಧಾರ ಆಗಿದೆ? ಒಂದೇ ಒಂದು ಉದಾಹರಣೆಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸ್ವತಃ ವಕ್ಫ್ ಚೇರ್ಮನ್ ಹೇಳ್ತಾರೆ, ವಕ್ಫ್ ಬೋರ್ಡ್ನಲ್ಲಿ ಅದೆಷ್ಟೋ ಎಕರೆಗಟ್ಟಲೆ ಭೂಮಿ ಇದೆ, ಆದ್ರೆ ಒಂದೇ ಒಂದು
ಬಡ ಮುಸಲ್ಮಾನರಿಗೆ ಶಾಲೆ ಅಂತ ನಿರ್ಮಾಣ ಆಗಿಲ್ಲ, ಒಂದೇ ಒಂದು ತರಬೇತಿ ಸಂಸ್ಥೆ ಅನ್ನುವಂಥದ್ದು ನಿರ್ಮಾಣ ಆಗಿಲ್ಲ, ಒಂದೇ ಒಂದು ವಿಧವೆಯರಿಗೆ ಅಂತ ಮನೆ ನಿರ್ಮಾಣ ಆಗಿಲ್ಲ. ಶಾಲೆ, ಆಸ್ಪತ್ರೆ, ಅನಾಥಾಶ್ರಮ ಏನೇನೋ ಕಟ್ಟಿಸಬಹುದಿತ್ತು. ಲಕ್ಷ ಲಕ್ಷ ಎಕರೆ ಭೂಮಿ ಇದೆ ವಕ್ಫ್ ಬೋರ್ಡ್ ಅಡಿಯಲ್ಲಿ, ಏನು ಮಾಡಿಲ್ಲ. लूट के अड्डे बन गए हैं वक्फ बोर्ड. देश की आजादी से लेके आज तक वक्फ के अध्यक्ष चोर, वक्फ के मुतवल्ली चोर, वक्फ के अधिकारी चोर, सब चोर मिलकर लूट रहे हैं वक्फ. तो अभी तक तो आप भी चेयरमैन थे. मैं बोल रहा हूँ, मैं थे नहीं, मैं हूँ. आपने भी किया क्या ये सब काम? ವಕ್ಫ್ನ ಉದ್ದೇಶ ಏನಿತ್ತು ಅದನ್ನ ತಮ್ಮ ಲಾಭಕ್ಕೆ ಬೇಕಾದ ಹಾಗೆ ಬಳಸ್ಕೊಂಡ್ರು. ಇಲ್ಲಿ ಉದ್ಧಾರ ಆಗಿದ್ದು ಬಡ ಮುಸಲ್ಮಾನರಲ್ಲ, ಇಲ್ಲಿ ಉದ್ಧಾರ ಆಗಿದ್ದು ಮುಸ್ಲಿಂ ನಾಯಕರು, ಇಲ್ಲಿ ಉದ್ಧಾರ ಆಗಿದ್ದು ಮುಸ್ಲಿಂ ಮುಖಂಡರು, ಇಲ್ಲಿ ಉದ್ಧಾರ ಆಗಿದ್ದು ಮುಸ್ಲಿಂ ಧರ್ಮಗುರುಗಳು, ಇಲ್ಲಿ ಉದ್ಧಾರ ಆಗಿದ್ದು ವಕ್ಫ್ ಬೋರ್ಡ್ ಹೆಸರಲ್ಲಿ ದೊಡ್ಡ ದೊಡ್ಡ ತಲೆಗಳು. ಒಟ್ಟಾರೆಯಾಗಿ ಹೇಳೋದಾದ್ರೆ ವೀಕ್ಷಕರೇ, ವಕ್ಫ್ ತಿದ್ದುಪಡಿ ಅನ್ನುವಂಥದ್ದು ಇಲ್ಲಿ ಯಾವುದೇ ಮತ ಅಥವಾ ರಾಜಕೀಯಕ್ಕೆ ಸೀಮಿತಗೊಳಿಸುವಂತಹ ವಿಚಾರ ಅಲ್ಲವೇ ಅಲ್ಲ, ಅಥವಾ ಇದು ಹಿಂದೂ ಮುಸ್ಲಿಂ ವಿಚಾರ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ವಕ್ಫ್ ಬೋರ್ಡ್ ಅನ್ನುವಂಥದ್ದು ಒಂದು ಭೂ ಮಾಫಿಯಾ, ವಕ್ಫ್ ಬೋರ್ಡ್ ಅನ್ನುವಂಥದ್ದು ಒಂದು ವ್ಯವಸ್ಥಿತ ಭೂ ಕಬಳಿಕೆ ಆಗಿತ್ತು. ವಕ್ಫ್ ಕಾಯ್ದೆ ತಿದ್ದುಪಡಿಯಿಂದ ಇನ್ನು ಮುಂದೆ ನಿಮ್ಮ ಆಸ್ತಿಯನ್ನ ಬಂದು ತಮ್ಮದು ಅಂತ ಹೇಳುವಂತ ಅವಕಾಶ ಇರಲ್ಲ. ಸರಕಾರಿ ಭೂಮಿಗಳು ವಕ್ಫ್ ಮಂಡಳಿಯಿಂದ ಸುರಕ್ಷಿತವಾಗಿರುತ್ತೆ. ವಕ್ಫ್ ಆದಾಯದಿಂದ ಇನ್ನು ಮುಂದೆ ಬಡ ಮುಸ್ಲಿಂ ಮಹಿಳೆಯರ, ಅದೇ ರೀತಿ ಅನಾಥರ, ಮುಸ್ಲಿಂ ಅನಾಥರ ಕಲ್ಯಾಣ ಆಗತ್ತೆ. ನಿಜವಾದ ಕಲ್ಯಾಣ ಇನ್ನು ಮುಂದೆ ಆಗತ್ತೆ. ವಕ್ಫ್ ತಿದ್ದುಪಡಿಯಿಂದ ಆಗಿರುವಂತಹ ಲಾಭಗಳ ಲಿಸ್ಟ್ ಬಹಳ ದೊಡ್ಡದಿದೆ. ವಕ್ಫ್ ತಿದ್ದುಪಡಿಯಿಂದ ಬಡ ಮುಸಲ್ಮಾನರಿಗೆ ಒಳ್ಳೆಯದೇ ಆಗಿದೆ. ಭೂಮಿಯನ್ನು ನುಂಗುತ್ತಾ ಇದ್ದಂತಹ ಸೋ ಕಾಲ್ಡ್ ನಾಯಕರಿಗೆ ಮಾತ್ರ ಇದರಿಂದ ನಿರಾಸೆ ಆಗಿದೆ ಅಷ್ಟೇ. ನೀವು ನರೇಂದ್ರ ಮೋದಿ ಜನ ಅದು ಎಷ್ಟೇ ದ್ವೇಷ ಮಾಡ್ತಾ ಇದ್ರು ಕೂಡ ಮೋದಿಜಿ ಅಲ್ಲದೆ ಬೇರೆ ಯಾರೇ ಆಗಿದ್ದಿದ್ರು ಇಷ್ಟು ಸುಲಭವಾಗಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನ ಒಪ್ಪಲೇಬೇಕು. ಮೋದಿಜಿಗೆ ನಿಜವಾಗ್ಲೂ ಮೋದಿಜಿನೇ ಸಾಟಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾರು ಏನೇ ಹೇಳಲಿ, ಎಷ್ಟೇ ಟೀಕೆ ಮಾಡಲಿ, ಮೋದಿಜಿ ಮಾತ್ರ ತಾವು ಮಾಡಬೇಕಾಗಿರುವಂತಹ ಕೆಲಸವನ್ನು ಸೈಲೆಂಟಾಗಿ ಮಾಡಿ ಮುಗಿಸಿ ಹೋಗ್ತಾ ಇರ್ತಾರೆ. ಇನ್ನು ಮುಂದೆ ಕೂಡ ಮೋದಿಜಿಯವರ ನಾಯಕತ್ವದಲ್ಲೇ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಧೂಳಿಪಟ ಆಗಲಿ, UCC ಬರಲಿ ಅಂತ ಆಶಿಸ್ತೀನಿ. ವೀಕ್ಷಕರು, ಇಂತಹ ಸುದ್ದಿಗಳನ್ನು ಕೇಳಿದಾಗ ನಿಜವಾಗ್ಲೂ ನಾನು ಮೋದಿಜಿ ಅಭಿಮಾನಿ ಅಂತ ಹೇಳೋದ್ರಲ್ಲಿ ಏನೋ ಒಂದು ಬೇರೆ ಲೆವೆಲ್ ಥ್ರಿಲ್ ಸಿಗುತ್ತೆ. ನಿಮಗೂ ಹಾಗೆ ಅನ್ಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.